ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ಸಕ್ಸಸ್ ಸ್ಟೋರಿ ಶೇರ್ ಮಾಡಿದ್ದೆ. ಎಲ್ರಿಗೂ ಒಂದು ಮೋಟಿವೇಶನ್ ಸಿಕ್ಕಿರುತ್ತೆ. ಈಗ ಬೇರೆಯವರ ಒಂದು ಸಕ್ಸಸ್ಸನ್ನು ಶೇರ್ ಮಾಡಿದಾಗ ನಮಗೂ ಒಂದು ಒಳ್ಳೆಯದಾಗುತ್ತೆ ಅನ್ನೋವಂತಹ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ತುಂಬ ನಾವು ಸಕ್ಸಸ್ ಸ್ಟೋರೀಸನ್ನು ಓದ್ತಾ ಇರಬೇಕು. ಆಗ ಒಂದು ಮೋಟಿವೇಶನ್ ಆಗುತ್ತೆ. ಹೌದಲ್ಲ, ಅವ್ರಿಗೆ ಸಕ್ಸಸ್ ಆಗಿದೆ ಅಂದರೆ ನಮಗೂ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟು ಬೆಳ್ಕೊಳ್ಳುತ್ತೆ. ಮತ್ತು ಈಗ ದೊಡ್ಡ ಅಮೌಂಟು ನಾವು ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿದ್ದೆ. ಅದು ಕೆಲವ್ರಿಗೆ ಇನ್ಸ್ಟೆಂಟಾಗಿ ವರ್ಕ್ ಆಗಿಬಿಡುತ್ತೆ, ಆದರೆ ಕೆಲವ್ರಿಗೆ ಮಾತ್ರ ಅದು ಟೈಮ್ ತಗೊಳ್ಳುತ್ತೆ. ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಅದು ಆಳವಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಆ ನಂಬಿಕೆಗಳು. ನಾವು ಹಣವನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸ್ಟ್ರಗಲ್ ಪಡ್ತಾ ಇದ್ದೀವಿ, ತುಂಬ ಕಷ್ಟ, ಎಷ್ಟೇ ಬಂದರೂ ನಮಗೆ ಖರ್ಚಾಗ್ಬಿಡ್ತಾ ಇದೆ, ಏನೂ ಕೂಡಿಡೋಕ್ಕಾಗ್ತಾ ಇಲ್ಲ, ಅಥವಾ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀವಿ, ಅಲ್ಲಿ ಅರೇಂಜ್ ಆಗ್ತಾ ಇಲ್ಲ. ಅದಕ್ಕೆ ಎಷ್ಟೇ ಹಣ ಬಂದರೂ ಖರ್ಚಾಗ್ತಾ ಇದೆ ಅಂಥವ್ರಿಗೆ ಇದು ಕಷ್ಟ ಅನ್ನಿಸ್ಬೋದು, ದೊಡ್ಡ ಅಮೌಂಟನ್ನು ಅಟ್ರ್ಯಾಕ್ಟ್ ಮಾಡೋದು. ಅಂಥವ್ರು ಹೇಗೆ ಮಾಡ್ಬೋದು ಅಂತಂದರೆ, ಒಂದು ಗೋಲ್ ಸೆಟ್ ಮಾಡ್ಕೊಂಬಿಡಿ. ಈಗ 3-6-9 ಮೆಥಡ್ ಬಗ್ಗೆ ತುಂಬ ಸಕ್ಸಸ್ ಸ್ಟೋರೀಸು ಶೇರ್ ಮಾಡಿದ್ದೆ ಪ್ರೀವಿಯಸ್ಸಲ್ಲಿ. ಆ ಒಂದು ಮೆಥಡಲ್ಲಿ ಕೂಡ ನೀವು ಒಂದು ಸ್ಕ್ರಿಪ್ಟಿಂಗ್ನ ಬರ್ಕೋಬೋದು. ಒಂದು ಗೋಲ್ಸನ್ನು ಬರೆದಿಟ್ಕೊಂಡು ನೀವು ಆ ಒಂದು ವಿಷನ್ ಬೋರ್ಡ್ಸನ್ನು ಸೆಟ್ ಮಾಡ್ಬೋದು. ಏನೇ ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅಂತಿದ್ರು, ವಸ್ತುಗಳಿರ್ಬೋದು, ಹಣ ಇರ್ಬೋದು, ಏನೇ ಇರ್ಬೋದು, ಒಂದು ವಿಷನ್ ಬೋರ್ಡನ್ನು ರೆಡಿ ಮಾಡ್ಕೊಂಬಿಡಿ. ಮತ್ತು ಆ ಗೋಲ್ ಲಿಸ್ಟನ್ನು ಮಾಡ್ಕೊಳ್ಳಿ. 1, 2, 3, 4 ಅಂತ ನಂಬರ್ಸನ್ನು ಬರೆದು ಒಂದು 10 ಗೋಲನ್ನು ಬರೆದಿಟ್ಬಿಡಿ. ಅದರಲ್ಲಿ ನಿಮಗೆ ತುಂಬ ಪ್ರಿಯಾರಿಟಿ ಯಾವುದಕ್ಕೆ ತುಂಬ ಮುಖ್ಯತ್ವ ಕೊಡ್ತೀರಾ ಅದನ್ನು ಫಸ್ಟ್ ಅದನ್ನು ಫೋಕಸ್ ಮಾಡಿ. ಅಂದರೆ ನೀವು ಎಲ್ಲಿ ಫೋಕಸ್ ಮಾಡ್ತೀರಾ ಅಲ್ಲಿ ನಿಮ್ಮ ಎನರ್ಜಿ ಹೋಗ್ತಾ ಇರುತ್ತೆ. ಯಾವುದಾದ್ರೂ 1 ಅಥವಾ 2 ವಿಷಯನ ಫಸ್ಟ್ ಚೂಸ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ತುಂಬ ವೇಸ್ಟ್ ಆಗೋದಿಲ್ಲ. ಯಾಕಂದರೆ ಒಂದು 3-4 ಒಟ್ಟಿಗೆ ನೀವು ಮಾಡಿಕೊಂಡಾಗ ಅದು ಟೈಮ್ ತೊಗೋಬೋದು, ಲೇಟ್ ಆಗ್ಬೋದು, ಎಲ್ಲೋ ಒಂದು ಬ್ಲಾಕೇಜ್ ಕ್ರಿಯೇಟ್ ಆಗಿಬಿಡ್ಬೋದು. ಅದರಿಂದ ಕೆಲವ್ರಿಗೆ ರಿಸಲ್ಟ್ಸ್ ಬರಲ್ಲ. ಈಗ ಒಂದು ಗೋಲ್ ಸೆಟ್ ಮಾಡ್ಕೊಂಡಿರ್ತೀರ, ಒಂದು ಪರ್ಟಿಕ್ಯುಲರ್ ಅಮೌಂಟನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಏನು ಮೆಥಡ್ಸ್ ಎಲ್ಲ, ಟೆಕ್ನಿಕ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ದೀರಾ. ಅದನ್ನು ಒಂದು ಆರ್ಡರಲ್ಲಿ ಆ ಒಂದು ಪ್ರಯತ್ನವನ್ನು ಪಡ್ತಾ ಬನ್ನಿ. ಆ ಟೆಕ್ನಿಕ್ಸನ್ನು ಹೇಗೆ ಅಪ್ಲೈ ಮಾಡೋದು ಅದಕ್ಕೂ ಒಂದು ಆರ್ಡರ್ ಇರುತ್ತೆ. ಫಸ್ಟು ಸ್ಕ್ರಿಪ್ಟಿಂಗ್ ಮಾಡಿ, ನೆಕ್ಸ್ಟ್ ವಿಜುವಲೈಸ್ ಮಾಡಿ, ಅದಾದಮೇಲೆ ಆಲ್ರೆಡಿ ನಿಮಗೆ ಅದು ಸಿಕ್ಕಿದೆ ಅಂತ ಫೀಲ್ ಮಾಡಿ. ಫೀಲಿಂಗ್ ತುಂಬಾ ಮುಖ್ಯ ಆಗುತ್ತೆ. ಆಲ್ರೆಡಿ ನನ್ನ ಹತ್ರ ಇದೆ, ನನ್ನ ಕೈಯಲ್ಲಿದೆ, ನಾನು ಪಡ್ಕೊಂಡಿದ್ದೀನಿ ಅನ್ನೋಂಥ ಫೀಲಿಂಗ್ ಇದ್ದಾಗ ಇನ್ಸ್ಟೆಂಟಾಗಿ ನಿಮಗೆ ಅಟ್ರ್ಯಾಕ್ಟ್ ಆಗಿಬಿಡುತ್ತೆ. ಮತ್ತು ಏನು ಕೇಳ್ತೀರಾ ಆ ಒಂದು ನಿಮ್ಮ ವಿಶಸ್ಸನ್ನು ಅದರಲ್ಲೂ ತುಂಬ ಎಚ್ಚರಿಕೆ ವಹಿಸಬೇಕಾಗತ್ತೆ. ಯಾಕೆಂದರೆ ಒಂದು ನಾವು ಬಳಸುವಂಥ ಪದ ಇರ್ಬೋದು, ತುಂಬ ಎಚ್ಚರಿಕೆಯಿಂದ ಬಳಸಬೇಕು. ಉದಾಹರಣೆಗೆ ಒಬ್ಬರು 5 ಲಕ್ಷ ನಾನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಸ್ಕ್ರಿಪ್ಟಿಂಗ್ ಮೆಥಡಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇದು ನಿಜವಾಗ್ಲೂ ನಡೆದಿರೋಂಥ ಒಂದು ಘಟನೆ ಇದು. ಆ 5 ಲಕ್ಷ ನಾನು ಒಂದು ಪರ್ಟಿಕ್ಯುಲರ್ ಒಂದು 3 ತಿಂಗಳು ಅಥವಾ 4 ತಿಂಗಳು ಅಷ್ಟರಲ್ಲಿ ನಾನು ಅಟ್ರ್ಯಾಕ್ಟ್ ಮಾಡ್ತೀನಿ ಅಂತ ಅವರು ಸ್ಕ್ರಿಪ್ಟಿಂಗಲ್ಲಿ ಬರೆದಿರ್ತಾರೆ. ಬರೆದ್ಬಿಟ್ಟು ಮರ್ತೋಗಿದ್ದಾರೆ. ಅವ್ರ ಪಾಡಿಗೆ ಅವರು ಅವ್ರ ಕೆಲಸವನ್ನು ಮಾಡ್ಕೊಂಡು ಇರ್ತಾರೆ. ಒಂದು ಸಲ ಏನಾಗುತ್ತೆ, ಅವ್ರಿಗೆ ಆಕ್ಸಿಡೆಂಟ್ ಆಗೋಗುತ್ತೆ. ಆಗ ಅವರ ಕಾಲು ಫ್ರ್ಯಾಕ್ಚರ್ ಆಗಿಬಿಡುತ್ತೆ. ಕಾಲು ಆಲ್ಮೋಸ್ಟ್ ಕಟ್ ಮಾಡಿ ತುಂಬ ಅದು ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಕಾಲು ಕಟ್ ಮಾಡಿಬಿಡ್ತಾರೆ. ಒಂದು ಕಾಲನ್ನು ಕಳ್ಕೊಂಡ್ಬಿಡ್ತಾರೆ ಅವರು. ಆಗ ಅವ್ರಿಗೆ ಇನ್ಶೂರೆನ್ಸಿಂದ 5 ಲಕ್ಷ ಅಮೌಂಟ್ ಬರುತ್ತೆ. ಅವ್ರು ಏನು ಕೇಳಿದ್ರು 5 ಲಕ್ಷ ಅಮೌಂಟ್ ಬೇಕು ಅಂತ, ಅವ್ರಿಗೆ 5 ಲಕ್ಷ ಅಂತೂ ಬಂತು, ಆದರೆ ಅದು ಬಂದಂಥ ರೀತಿ ಒಳ್ಳೆಯದಾಗಿರಲಿಲ್ಲ. ಅವರ ಕಾಲನ್ನೇ ಅವರು ಕಳ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಅದರಿಂದ ನಾವು ಏನು ಕೇಳ್ತೀವಿ ಆ ಒಂದು ವಿಷನ್ನು ತುಂಬ ಎಚ್ಚರಿಕೆಯಿಂದ ಕೇಳಬೇಕಾಗತ್ತೆ. ಈಗ ನಾವು ವೆಯ್ಟ್ ಲಾಸ್ಗೆ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಒಂದು ಹೆಲ್ತಿ ವೆಯ್ಟ್ ಲಾಸನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಇಲ್ಲಾಂದರೆ ಆ ವೆಯ್ಟ್ ಲಾಸಲ್ಲಿ ಬೇರೆ ಏನೋ ಸೈಡ್ ಎಫೆಕ್ಟ್ ಆಗಿ ಇನ್ನೇನೋ ಆರೋಗ್ಯ ಸಮಸ್ಯೆಗಳು ಆಗಿಬಿಡುತ್ತೆ. ಅದರಿಂದ ಹಣವನ್ನು ಮ್ಯಾನಿಫೆಸ್ಟ್ ಮಾಡುವಾಗಲೂ ಅಷ್ಟೇ ಒಳ್ಳೆ ರೀತಿಯಿಂದ
ಅದರಿಂದ ಯಾರಿಗೂ ಲಾಸ್ ಆಗದೆ ಒಳ್ಳೆ ರೀತಿಯಿಂದ ನನಗೆ ಹಣ ಬಂದು ತಲುಪಬೇಕು ಅನ್ನೋ ರೀತಿ ನಿಮ್ಮ ವಿಶಸ್ಸನ್ನು ನೀವು ಆ ಸ್ಕ್ರಿಪ್ಟಿಂಗನ್ನು ಬರ್ಕೋಬೇಕಾಗತ್ತೆ. ಸೊ ಈ ಒಂದು ವಿಚಾರವನ್ನು ತುಂಬ ಎಚ್ಚರಿಕೆಯಿಂದ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಏನು ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿ ನೀವು ವಿಶಸ್ಸನ್ನು ಕೇಳಬೇಕಾಗತ್ತೆ. ಸೊ ಯಾವುದೇ ಒಂದು ಅಮೌಂಟ್ ಇರ್ಬೋದು, ಖಂಡಿತ ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ಇದಕ್ಕೆ ಬೇಕಾದಂಥ ಕೆಲವೊಂದು ಏಂಜಲ್ ನಂಬರ್ಸ್ ಕೂಡ ತಿಳಿಸಿದ್ದೀನಿ. 808 ನಿಮ್ಮ ಎಡಗೈಯಲ್ಲಿ ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳೋದ್ರಿಂದ ಕೂಡ ಹಣವನ್ನು ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ಬೋದು. ಮತ್ತು ಸ್ಕ್ರಿಪ್ಟಿಂಗಲ್ಲಿ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ಮೆನ್ಷನ್ ಮಾಡಿ ನೀವು ಒಳ್ಳೆ ರೀತಿಯಲ್ಲಿ, ಸೊ ಎಚ್ಚರಿಕೆಯಿಂದ ಆ ಪದಗಳನ್ನು ಬಳಸಿ. ಇದ್ರ ಬಗ್ಗೆ ಏನೇ ನಿಮಗೆ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಸೊ ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ತೀನಿ. ಒಂದು ಎನರ್ಜಿ ಹೀಲಿಂಗ್ ಕ್ಲಾಸಸ್ ಇರುತ್ತೆ, ಮತ್ತು ಚಕ್ರ ಹೀಲಿಂಗ್ ಕ್ಲಾಸ್ ಇರುತ್ತೆ. ಸೊ 2 ಕ್ಲಾಸ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಮತ್ತು ಒಂದು ಆಫ್ಲೈನ್ ಕ್ಲಾಸ್ ಕೂಡ ಮಾಡ್ತೀವಿ, ಇಷ್ಟರಲ್ಲೇ ಡೇಟ್ ಕೂಡ ಅನೌನ್ಸ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.